ನೋಡಿ, ನನಗೆ ಒಂದು ವಾರದಲ್ಲಿ ಒಂದು 2 ಸಲನಾದರೂ ಈ JSS ಹೋಟೆಲ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಸಮಾಧಾನ ಇರೋದಿಲ್ಲ. ಈಗ ಏನಾಗ್ಬಿಡ್ತದೆ, ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಸದ್ಯದ ಪರಿಸ್ಥಿತಿಗೆ ಹೋಟೆಲನ್ನು ತಾತ್ಕಾಲಿಕವಾಗಿ ನಿಷೇಧವನ್ನು ಮಾಡಿದ್ರು. ಸೊ ಈಗ ನೋಡ್ತೀನಿ, ಮತ್ತೆ ವಿಸಿಟ್ ಆಗ್ತೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಸುತ್ತೂರು ಮಠದ JSS ಹೋಟೆಲ್. ಸೊ ಅಲ್ಲಿಗೆ ಒಮ್ಮೆ ಭೇಟಿ ನೀಡ್ತಾ ಇದ್ದೀನಿ. ಏನು ಈ ಒಂದು ಮುಖ್ಯ ರಸ್ತೆ ಅಂತ ಇವಾಗ ಅಲ್ಲಿ ರಸ್ತೆ ಕಾಮಗಾರಿ ನಡೀತೈತೆ, ಸೊ ಅಲ್ಲಿ ಅವಕಾಶ ಇಲ್ಲ. ಅದಕ್ಕೋಸ್ಕರ ಈ ಒಂದು ಓ ಬೋರ್ಡ್ ಇಲ್ಲ ಗುರು, ಓ ಬಿದ್ದೋಗ್ಬಿಡ್ದ ಬೋರ್ಡು. ಅವ್ರು ಮಲಗಿಸಿರೋದ ಇಲ್ಲ ಬೀಳಿಸಿರೋದ ಒಂದು ಗೊತ್ತಾಯ್ತಿಲ್ವಲ್ಲ. ಓ ಅವರೇ ಮಲಗಿಸ್ಬಿಟ್ಟವ್ರೆ ಗುರು, ಏನಿದು ಗೊತ್ತಾಯ್ತಿಲ್ವಲ್ಲ. ಇಲ್ಲ, ನಾನು ಹೋಗಿ ಮೇಲ್ಗಡೆ ಹೋಗಿ ಕೇಳ್ಕೊಂಡು ಬಂದ್ಬಿಟ್ಟು ತದನಂತರ ನಿಲ್ಸೋದ ಇಲ್ಲ ಮಲಗ್ಸೋದ ತೀರ್ಮಾನ ಮಾಡೋಣ. ಇಲ್ಲಾಂದ್ರೆ ಎತ್ತು ನಿಲ್ಲಿಸ್ಬಿಡ್ತಿದ್ದೀನಿ ನಾನೇ. ಮೇಲೆ ನೋಡೋಣ ಅವಕಾಶ ಇದೆ ಇಲ್ವಾ ಅಂತ. ಆ ಬೋರ್ಡು ಮಲಿಕೊಂಡ್ರದ್ದು ನೋಡ್ರೆ ಖಂಡಿತ ಇಲ್ಲ ಅನ್ಸುತ್ತೆ. ನೋಡೋಣ, ಒಂದ್ಸಲ ವಿಸಿಟ್ ಹಾಕಕ್ಕೇನು ಅಲ್ವಾ. ಇಲ್ಲಿಂದ ಇಲ್ಲಿಗೆ ಹೊಟ್ಟೆ ಬೇರೆ ಭಯಂಕರ ಹಸ್ವಾಯ್ತದೆ. ಈಗ ತಾನೇ ಬಸವನ ಎಳಿಸ್ಬಿಟ್ಟು ಬಂದೆ ಸ್ವಾಮಿಯವರ ಸನ್ನಿಧಾನಕ್ಕೆ. ಲೈಟಾಗಿ ಏನಾದ್ರು ತಿಂಡಿ ಸಿಕ್ಬಿಟ್ರೆ ಸಾಕು. ಏನಾದರೂ ಹೋಟೆಲ್ ಓಪನ್ ಇತ್ತು ಅಂದರೆ ಬಂದು ಆ ಬೋರ್ಡ್ನ ಎತ್ತಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ನಮ್ಮ ಈ ಜಾಗ ಏನಿದೆ, ಈ ವಲಯ, ರಾಷ್ಟ್ರಪತಿ ಭವನ, ಹಾಗೆ ಈ ಸುತ್ತೂರು ಮಠದ JSS ಹೋಟೆಲು ಮತ್ತು ರೂಮ್ನ ವ್ಯವಸ್ಥೆ, ಈ ಪ್ಲೇಸ್ ಮಾತ್ರ ತುಂಬ ಮಾರ್ವಲೆಸ್ ಆಗಿದೆ. ಓಹೋ, ಇಲ್ಲಿ ನಿಂತದೆ ಬೋರ್ಡು. ಬಹುಶಃ ಇಲ್ಲಿ ನಿಂತಿರೋದು ನೋಡಿದ್ರೆ ತಿಂಡಿ ಇರ್ಬೋದೇನೋ, ನೋಡೋಣ. ಹೊಟ್ಟೆ ರಾಗ ಆಗ್ತೈತೆ. ನೀನು ಯಾವ ಸೀಮೆ ಮನ್ಸನ್ನ ಫಸ್ಟ್ ಒಂದ್ಸಲ ಹೊಟ್ಟೆಗೆ ಹಾಕೊಳ್ಳೋ ಅಂತ ಬುದ್ಧಿ ಹೇಳ್ತೈತೆ, ತಲೆ ಕೆಲಸ ಮಾಡ್ತದೆ ಹಂಗೆ. ಓ ಓ ಓ ಓಪನ್ ಇದೆ ಅನ್ಸುತ್ತೆ ಬಹುಶಃ. ಓ ಖಂಡಿತ ಇದೆ. ಓಕೆ ಓಕೆ. ಸೊ ಗ್ಯಾಸ್ ಇಲ್ಲದೆ ಇರೋದ್ರಿಂದ 1-2 ದಿನ ಹೋಟೆಲ್ನ ಸೇವೆ ಸ್ಥಗಿತ ಆಗಿತ್ತು. ಈಗ ಮತ್ತೆ ಪುನರಾರಂಭ ಆಗಿದೆ. ಬರ್ಬೋದು, ತಾವು ಬರ್ಬೋದು. ಒಂದು ಹೇಳಿಕೆ ತಗೋತೀನಿ ನೋಡಿ, ಅಲ್ಲೆಲ್ಲ ತಿಂಡಿ ಮಾಡ್ತಾ ಇದ್ದಾರೆ. ಎಸ್, ನಾವು ಒಂದು ಹೇಳಿಕೆ ತಗೊಳ್ಳೋಣ ಮೇಡಮ್ ಅವ್ರ ಹತ್ರ. ಇದ್ದಾರೆ ಮೇಡಮ್ ಅವರು. ಓಪನ್ ಇದೆ, ಬರ್ಬೋದು. ಓ ಯಾರು ಇಲ್ವಲ್ಲಪ್ಪ ಸ್ವಾಮಿ. ಓ ಒಳಗಡೆ ಅವರೇ ಊಟ ತಿಂಡಿ ಪಾಡಕ್ಕೆ ಊಟ ತಿಂಡಿ ಮಾಡ್ತಾನೆ ಅವರೇ. ಇದು ಹೆಂಗೆ ಕತೆ ಇದು. ಸೊ ಒಟ್ಟು JSS ಹೋಟೆಲ್ ಓಪನ್ ಇದೆ. ಬರ್ತಕ್ಕಂಥವ್ರು ಧಾರಾಳವಾಗಿ ಬರ್ಬೋದು. ಧನ್ಯವಾದಗಳು. ಅಣ್ಣವರು ಒಳಗಡೆ ಅವರೇ, ಕರಿತೀನಿ ಸರ್. ಎಸ್, JSS ಹೋಟೆಲ್ಗೆ ಹೋಗಿ ಲೈಟಾಗಿ ತಿಂಡಿ ಮಾಡಿಕೊಂಡು ಬರ್ತಾಯಿದ್ದೀನಿ. ಅಂದರೆ ಇಲ್ಲಿ ಬೋರ್ಡ್ ಬಿದ್ದೋಗ್ಬಿಟ್ಟಿತ್ತು, ಆ ಬೋರ್ಡ್ನ ಎತ್ತು ನಿಲ್ಲಿಸ್ಬಿಡೋಣ ಪಾಪ ಅಲ್ವಾ. ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡೋಣ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹೋಟೆಲ್ ಪ್ರಾರಂಭ ಆಗಿದೆ, ಬನ್ನಿ ತಿನ್ನಿ ಚೆನ್ನಾಗಿರಿ, ಇಷ್ಟು ಹೇಳ್ತಾ ಇದ್ದೀನಿ. ಪಾಪ ಹೋಟೆಲ್ನ ಮಾಲೀಕರು ತುಂಬ ಒಳ್ಳೆಯವರು, ಒಂಥರ ಒಳ್ಳೆ ಮನ್ಸ. ಆ ಮನ್ಸ ಯಾರನ್ನೂ ನಿಷ್ಠೂರ ಮಾಡ್ಕೊಳ್ಳಲ್ಲ, ಎಲ್ಲರೂ ಬೇಕು ಅವ್ರಿಗೆ, ಆ ಥರ ಇದೆ. ನೋಡಿ, ಅವ್ರ ಒಳ್ಳೆತನ ನಮ್ಮ ಹತ್ರ ಈ ರೀತಿ ಕೆಲಸ ಮಾಡಿಸ್ತೈತೆ, ಅರ್ಥ ಆಯ್ತಾ. ಆ ವ್ಯಕ್ತಿಯ ಒಳ್ಳೆತನ ಈ ರೀತಿ ಕೆಲಸ ಮಾಡಿಸ್ತೈತೆ ನೋಡಿ, ಹೇಗಿದೆ. ಹಾಂ, ಓಕೆ, ಥ್ಯಾಂಕ್ ಯು. JSS ಹೋಟೆಲ್ ಪ್ರಾರಂಭ ಆಗಿದೆ, ದಯವಿಟ್ಟು ತಾವು ಆಗಮಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅಂದರೆ ಪ್ಲೇಸು ತುಂಬ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡ್ತದೆ, ನೆಮ್ಮದಿಯನ್ನು ಕೊಡ್ತದೆ. ಆದ್ದರಿಂದ ಈ JSS ಹೋಟೆಲ್ ಬನ್ನಿ. ಅದೇ ತರಹ ಒಂದು ಉಪಹಾರವನ್ನು ಸಹ ನೀಡ್ತಾರೆ. ಧನ್ಯವಾದಗಳು.